ವೀಕ್ಷಕರೇ, ಕನ್ನಡದ ಸ್ಫುರದ್ರೂಪಿ ನಟ ದಿವಂಗತ ನವೀನ್ ಮಯೂರ್ ಅವರು ನಿಮ್ಮಲ್ಲಿ ಅನೇಕರಿಗೆ ಗೊತ್ತಿರಬಹುದು. ಬಹಳ ವರ್ಷಗಳ ಕೆಳಗೆ ಅಕಾಲಿಕವಾಗಿ ಅವರು ಮರಣಕ್ಕೆ ಈಡಾಗಿದ್ರು. ಇವರ ಸಾವಿನ ನಂತರ ಇವರ ಪರಿವಾರಕ್ಕೆ ಒದಗಂತ ಸಂಕಷ್ಟ ಇದೆಯಲ್ಲ, ಅದು ನಿಜಕ್ಕೂ ಒಂದೊಂದಲ್ಲ, ಅಲ್ಲಿ ಒಂದರ ನಂತರ ಒಂದು ಸಾವುಗಳು ಸರಣಿ ಲೆಕ್ಕದಲ್ಲಿ ಮುಂದುವರೆದು ಇವತ್ತು ಅವರ ಫ್ಯಾಮಿಲಿಯಲ್ಲಿ ಯಾರು ಕೂಡ ಉಳಿದಿಲ್ಲ. 2010ರಲ್ಲಿ ನವೀನ್ ಮಯೂರ್ ಸಾವನ್ನಪ್ಪ ನಂತರ ಅದೇ ಒಂದು ಯೋಚನೆಯಲ್ಲಿ ಅವ್ರ ತಾಯಿ ಕೂಡ ನಿಧನ ಆಗ್ತಾರೆ. ದುರ್ದೈವ ಅನ್ನೋದು ಎಷ್ಟು ಕಠಿಣವಾಗಿರುತ್ತೆ, ಮತ್ತೆ ವಿಧಿ ಕೆಲವರ ಪಾಲಿಗೆ ಅದೆಷ್ಟು ಕ್ರೂರಿ ಅನ್ನೋದಕ್ಕೆ ನವೀನ್ ಮಯೂರ್ ಅವರ ಕುಟುಂಬಕ್ಕೆ ಮೇಲಿಂದ ಮೇಲೆ ಬಂದಂತ ದುಸ್ಥಿತಿಗಳೇ ಜ್ವಲಂತ ಸಾಕ್ಷಿ. ನವೀನ್ ಮಯೂರ್ ಈ ರೀತಿ ಬಿಟ್ಟು ಹೋಗ್ತಾರೆ ಅಂತ ಯಾರು ಕೂಡ ಅಕ್ಷರಶಃ ಆಗ ಊಹೆ ಕೂಡ ಮಾಡಿರ್ಲಿಲ್ಲ. ಆದ್ರೆ ಅವರು ವಯಸ್ಸಲ್ಲದಂತ ವಯಸ್ಸಿಗೆ ಕಾಯಿಲೆ ಹೊಡೆತಕ್ಕೆ ಸಿಲುಕಿ ಹೊರಟೋದ್ರು. ಈ ಮೂಲಕ ಕನ್ನಡ ಸಿನಿರಂಗದಲ್ಲಿ ಸಿನಿಮಾ ಹೀರೋಗೆ ಮಿಂಚಬೇಕು ಅಂತ ಅವರ ಆಸೆ ನೆರವೇರ್ಲೇ ಇಲ್ಲ. ಅವ್ರ ನಂತರ ಅವರ ತಾಯಿ ಕಣ್ಮರೆಯಾದ್ರು. ಅವ್ರ ಮನೆಯಲ್ಲಿ ಅವ್ರ ತಂದೆ ರಘುರಾಮನ್ ಹಾಗೂ ಸೋದರ ಶ್ರೇಯಸ್ ಹಾಗೂ ಅವರ ಕುಟುಂಬ ವಾಸ ಇತ್ತು. ಈ ನವೀನ್ ಮಯೂರ್ ಅವ್ರ ತಂದೆ ಶ್ರೀ ರಘುರಾಮನ್ ಇದೇ ವರ್ಷ ಜುಲೈ 13ನೇ ತಾರೀಕು ಅಥವಾ 14ನೇ ತಾರೀಕು ಯಾವುದೋ ಒಂದು ಕೆಲಸದ ಮೇಲೆ ರೈಲ್ನಲ್ಲಿ KGFಗೆ ಪ್ರಯಾಣ ಮಾಡ್ತಿದ್ರು. ಅಲ್ಲಿ ಅವರು ಬ್ಯಾಲೆನ್ಸ್ ತಪ್ಪಿ ಬಿದ್ದು ಹೋಗಿ ಅವರ ದೇಹ ಅರ್ಧ ಭಾಗ ತುಂಡಾಗಿ ಅವರು ಇಹಲೋಕವನ್ನ ತ್ಯಜಿಸಿದ್ರು. ಇವರ ಈ ಸಾವು ಅವರ ಇನ್ನೊಬ್ಬ ಮಗ ಆದಂತ ಶ್ರೇಯಸ್ಗೆ ತುಂಬಾನೇ ನೋವನ್ನು ಉಂಟುಮಾಡಿತ್ತು. ಆದ್ರೆ ಮೊನ್ನೆ ಹಠಾತ್ತನೆ ನವೀನ್ ಮಯೂರ್ ಅವರ ಸೋದರ ಶ್ರೇಯಸ್ ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ವೀಕ್ಷಕರೇ, ಯಾರ ಶಾಪನೋ ಗೊತ್ತಿಲ್ಲ, ನವೀನ್ ಮಯೂರ್ ಅವರ ಇಡೀ ಪರಿವಾರನೇ ಇವತ್ತು ಇಲ್ದಂತಾಗಿದೆ. ಅವರ ಪರಿವಾರದಲ್ಲಿ ಎಲ್ಲರೂ ಕೂಡ ಕಣ್ಮರೆಯಾಗಿದ್ದಾರೆ. ಈಗ ಶ್ರೇಯಸ್ ರವರ ಪತ್ನಿ ಮಗು ಅನಾಥರಾಗಿದ್ದಾರೆ. ಈ ಒಂದು ಸಾವಿನ ಘೋರ ಸುದ್ದಿಗಳು ಎಂದೋರ್ಗಾದ್ರೂ ಹೃದಯ ಬೆರೆಯುವಂತೆ ಮಾಡ್ತವೆ. ಕೆಲವರ ಪಾಲಿಗಂತೂ ವಿಧಿ ಯಾಕಿಷ್ಟು ಕ್ರೂರವಾಗಿ ವರ್ತಿಸುತ್ತೆ ಅನ್ನುವಂತ ಯೋಚನೆ ಇವರ ಕುಟುಂಬದ ಸರಣಿ ಸಾವುಗಳ ಬಗ್ಗೆ ಉಂಟಾಗುತ್ತೆ. 2001ರಿಂದನೇ ನಟನೆ ಶುರು ಮಾಡದಂತ ನವೀನ್ ಮಯೂರ್ ಸ್ಪರ್ಶ ಅನ್ನುವಂತ ಚಿತ್ರದಲ್ಲಿ ಮೊದಲ ಬಾರಿಗೆ ನಟನೆಗೆ ಇಳಿದಿದ್ರು. ಸುದೀಪ್, ದರ್ಶನ್, ಉಪೇಂದ್ರ ಈ ರೀತಿ ಹಲವು ಸ್ಟಾರ್ ಹೀರೋಗಳ ಜೊತೆ ನಟಿಸಿದ್ರು ಕೂಡ ಸಿಕ್ಕಂತ ಕೆಲ ಪಾತ್ರಗಳು ಕೂಡ ಅಷ್ಟು ಸದ್ದನ್ನ ಮಾಡಲಿಲ್ಲ. 2001ರಿಂದ 2007ರ ನಡುವೆ ಅವರು ಸುಮಾರು 30ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ್ರು. ವೀಕ್ಷಕರೇ, ಈ ನವೀನ್ ಮಯೂರ್ ಕನ್ನಡ ಸಿನಿರಂಗದಲ್ಲಿ ಕಂಡಂತ ಅತ್ಯಂತ ಸ್ಫುರದ್ರೂಪಿ ನಟರಲ್ಲಿ ಇವರು ಕೂಡ ಒಬ್ರು. ಸೌಂದರ್ಯದ ಜೊತೆ ಅಷ್ಟೆಲ್ಲ ಪ್ರತಿಭೆ ಇದ್ರೂ ಕೂಡ ಅವರು ನಾಯಕ ನಟರಾಗಿ ಮಿಂಚುವಂತ ಎಲ್ಲಾ ಅರ್ಹತೆ ಅವ್ರಿಗಿತ್ತು. ಆದ್ರೆ ವಿಧಿಯ ಲೆಕ್ಕಾಚಾರ ಬೇರೆನೇ ಇತ್ತು. 2008ರ ನಂತರ ಕಾಯಿಲೆಗೆ ಪೀಡಿತರಾದಂತ ಅವರು ಎಲ್ಲೂ ಕೂಡ ಕಾಣಿಸ್ಕೊಳ್ಳಿಲ್ಲ. ಅವರು ನಟನೆಗೂ ವಿದಾಯ ಹೇಳಿ ಮನೆಯಲ್ಲೇ ಬೇಕಾದಂತ ಚಿಕಿತ್ಸೆಯನ್ನ ತಗೊಳ್ತಿದ್ರು. ಆದ್ರೂ ಕೂಡ ಅವರು ತಮಗಿದಂತ ಕಾಯಿಲೆಯನ್ನ ಗೆಲ್ಲೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಬದಲಿಗೆ ಅಲ್ಲಿ ಗೆದ್ದದ್ದು ಮಾತ್ರ ಆ ಕಾಯಿಲೆ ಒಂದೇ. ಇನ್ನು ಇವ್ರ ತಂದೆ ರಘುರಾಮನ್ ಅತ್ಯಂತ ಸಭ್ಯಸ್ಥ ವ್ಯಕ್ತಿ. ಅವರು ತಮ್ಮದೇ ಒಂದು ಸ್ವಂತ ಬಿಸ್ನೆಸ್ ಅನ್ನ ಶುರು ಮಾಡಿದವರು. ಅವರದ್ದು ಒಂದು ಪ್ರಿಂಟಿಂಗ್ ಪ್ರೆಸ್ ಇತ್ತು. ಇನ್ನು ಇವ್ರ ಪತ್ನಿ ಅಂದ್ರೆ ನವೀನ್ ಮಯೂರ್ ಅವರ ತಾಯಿ ಸುನಂದಮ್ಮ ಅವರು ಆ ಕಾಲಕ್ಕೆ ಒಬ್ಬ ಬ್ಯಾಂಕ್ ಉದ್ಯೋಗಿಯಾಗಿದ್ರು. ನವೀಂದ್ರ ಅವರ ತಂದೆ ತಾಯಿ ಇಬ್ರು ಕೂಡ ದುಡಿತಾ ಇದ್ದವರೇ. ಇಬ್ರು ಮಕ್ಕಳ ಮೇಲೂ ಕೂಡ ಅವರಿಗೆ ಅತಿಯಾದಂತ ಮಮತೆ ಕಾಳಜಿ ಅವರ ಪೋಷಕರಿಗೆ ಇತ್ತು. ಚಿಕ್ಕಂದಿನಿಂದಲೂ ಕೂಡ ತುಂಬಾ ಚುರುಕು ಸ್ವಭಾವದ ನವೀನ್ ಪ್ರತಿಯೊಂದು ವಿಷಯವನ್ನು ಕೂಡ ಕಲಿಯೋದ್ರಲ್ಲಿ ತುಂಬಾ ಮುಂದೆ ಇದ್ರು. ಈ ಮೂಲಕ ಅವರ ಕೆಲವೊಂದು ಫೋಟೋಗಳು ಚಿತ್ರರಂಗದ ಮುಖ್ಯ ವ್ಯಕ್ತಿಗಳಿಗೆ ಸಿಕ್ಕಿ ಹೇಗೋ ಚೈನ್ ರಿಯಾಕ್ಷನ್ ನ ಮೂಲಕ ಸುದೀಪ್ ರವರ ಸ್ಪರ್ಶ ಚಿತ್ರದಲ್ಲಿ ಇರುವಂದು ಮುಖ್ಯ ಪಾತ್ರದ ಅವಕಾಶ ಸಿಗುತ್ತೆ. ಅಲ್ಲಿಂದ ಮುಂದೆ ಹಲವು ಪಾತ್ರಗಳಲ್ಲಿ ಅವರ ನಟನೆ ಮುಂದುವರಿಯುತ್ತೆ. ವೀಕ್ಷಕರೇ, ಇಲ್ಲಿ ನವೀನ್ ರವರ ಬಗ್ಗೆ ಚರ್ಚೆ ಮಾಡುವಾಗ ಅವರ ಸಾವಿನ ಕುರಿತಾದಂತಹ ಒಂದು ವಿಷಯವನ್ನ ನಾವು ನಿಮ್ಗೆ ಸ್ಪಷ್ಟಪಡಿಸಲೇಬೇಕು. ಕಳೆದ ವರ್ಷ ಜನವರಿಯಲ್ಲಿ ನಟ ಮತ್ತು ನಿರ್ದೇಶಕ ಆದಂತ ರಘುರಾಮ್ ರವರು ಅವರ ಯೂಟ್ಯೂಬ್ ವಾಹಿನಿಯಲ್ಲಿ ನಟ ನವೀನ್ ಮಯೂರ್ ರವರ ಮನೆಗೆ ಹೋಗಿ ಅವರ ತಂದೆ ಹಾಗೂ ಸೋದರರಾದಂತ ಶ್ರೇಯಸ್ ಈ ಇಬ್ಬರನ್ನು ಕೂಡ ಸಂದರ್ಶನ ಮಾಡಿದ್ರು. ಈ ಒಂದು ಸಂದರ್ಶನದಲ್ಲಿ ನಟ ನವೀನ್ ಮಯೂರ್ ರವರ ಸಿನಿ ಜರ್ನಿ, ಅಲ್ಲಿ ಅವರ ನಟನೆಯ ಕೆಲ ಚಿತ್ರಗಳಿಗೆ ಬಂದಂತ ತಡೆ, ಅವು ನಿಂತೋದರ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ರು. ಹಾಗೂ ಮುಖ್ಯವಾಗಿ ನವೀನ್ ಮಯೂರ್ ಹೇಗ್ ಸತ್ರು, ಅವರು ಸಾಯುವಂತ ಸಮಯದಲ್ಲಿ ಆದಂತ ಘಟನೆಗಳು ಏನು ಅನ್ನುವ ಬಗ್ಗೆ ಪ್ರತ್ಯಕ್ಷದರ್ಶಿಗಳಾದಂತ ಅವರು ಯಾವುದೇ ಮುಚ್ಚುಮರೆ ಇಲ್ಲದೆ ತಿಳಿಸಿದ್ರು. ನವೀನ್ ಮಯೂರ್ ಅವರು ಜಾಂಡೀಸ್ ಖಾಯಿಲೆಯಿಂದ ಸಾವನ್ನಪ್ಪಿದ್ರು ಅಂತ ನಂಬಿದ್ದೇವೆ. ಅವರ ಬಗ್ಗೆ ಬಂದಂತ ಹಳೆ ವಿಡಿಯೋದಲ್ಲೂ ಕೂಡ ನಾವು ಇದನ್ನೇ ಹೇಳಿದ್ವಿ. ಏಕೆಂದ್ರೆ ಈಗಲೂ ಕೂಡ ಅಂತರ್ಜಾಲದಲ್ಲಿ ಅವರು ಜಾಂಡೀಸ್ ನಿಂದಲೇ ಸಾವನ್ನಪ್ಪಿದ್ದಾರೆ ಎಂಬ ಡೇಟಾ ಸಿಗುತ್ತೆ. ಆದ್ರೆ ಈ ಒಂದು ವಾದವನ್ನ ಅವರ ಸ್ವಂತ ತಂದೆ ರಘುರಾಮ್ ತಳ್ಳಿ ಹಾಕ್ತಾರೆ. ಈ ಬಗ್ಗೆ ಅವರು ಹೇಳೋದೇ ಬೇರೆ. ಅವ್ರ ಪ್ರಕಾರ ನವೀನ್ ರವರಿಗೆ ಯಾವುದೇ ತರಹದ ಜಾಂಡೀಸ್ ಖಾಯಿಲೆ ಇರಲೇ ಇಲ್ಲ. ಅವರ ನಟನೆಯ ಕೆಲ ಮುಖ್ಯ ಚಿತ್ರಗಳು ಒಂದಿಲ್ಲೊಂದು ಕಾರಣಕ್ಕೆ ನಿಂತು ಹೋಗಿದ್ದು. ಇವುಗಳಿಂದ ಬೇಸರಗೊಂಡಿದ್ದಂತ ನವೀನ್ ಕೆಲ ದಿನಗಳಿಂದ ಬ್ರೇಕ್ ತಗೊಂಡಿದ್ರು. ಸ್ವಭಾವದ ಹೆಚ್ಚು ಮಾತಾಡದ ಹಾಗೂ ಸಂಕೋಚದ ಮನಸ್ಥಿತಿಯವರಾಗಿದ್ದಂತ ನವೀನ್ ತಮ್ಮ ಕುರಿತಾದಂತ ಯಾವುದೇ ವಿಷಯವನ್ನು ಕೂಡ ಮುಕ್ತವಾಗಿ ಯಾರ ಬಳಿಯೂ ಕೂಡ ಹೇಳ್ಕೊಳ್ತಿರ್ಲಿಲ್ಲ. ಈ ಒಂದು ಸಮಯದಲ್ಲಿ ಅವ್ರಿಗಿದ್ದಂತ ದೈಹಿಕ ಸಮಸ್ಯೆ ಏನು ಅಂತ ಅವರ ಮನೆಯ ಯಾರಿಗೂ ಗೊತ್ತಿರಲಿಲ್ಲ. ಧರ್ಮಸ್ಥಳದಿಂದ ಬಂದಂತ ಕೆಲ ದಿನಗಳಲ್ಲಿ ನವೀನ್ ಮಯೂರ್ ಅವರ ಆರೋಗ್ಯದಲ್ಲಿ ಏರುಪೇರಾಗಿದ್ದು ಅವರ ಮನೆಯವರಿಗೆ ಗೊತ್ತಾಗುತ್ತೆ. ಆದ್ರೆ ಇದೇನು ಅಂತ ದೊಡ್ಡ ಸಮಸ್ಯೆ ಆಗೋದಿಲ್ಲ ಅಂತ ಅವರು ನಂಬಿದ್ರು. ವಾಸ್ತವವಾಗಿ ನವೀನ್ ರವರಿಗೆ ಹಾರ್ಟ್ ಸಮಸ್ಯೆ ಇತ್ತು. ಅವರು ತಾವು ಸಾಯುವಂತ ಕೆಲ ವರ್ಷಗಳ ಹಿಂದೆನೆ ಇದನ್ನ ಪತ್ತೆ ಹಚ್ಚಿದ್ರು. ಅವರ ಒಂದು ECG ವರದಿಯಲ್ಲಿ ಅವರಿಗೆ ಹಾರ್ಟ್ ಬ್ಲಾಕೇಜ್ ಇದೆ ಅನ್ನುವಂತ ಅಂಶ ದೃಢವಾಗಿತ್ತು. ಆದರೆ ನವೀನ್ ಮಯೂರ್ ತನ್ಗೆ ಈ ಒಂದು ಸಮಸ್ಯೆ ಇರೋ ಬಗ್ಗೆ ತಮ್ಮ ತಂದೆ ತಾಯಿ ಮತ್ತು ಸೋದರನ ಬಳಿ ಹೇಳಿರ್ಲಿಲ್ಲ. ಇನ್ನು ಅವರ ತಂದೆ ಪ್ರಿಂಟಿಂಗ್ ಪ್ರೆಸ್ ನಲ್ಲಿ ಉದ್ಯಮಿ ಆಗಿರೋದ್ರಿಂದ ಅವರ ಕೆಲಸ ಶುರುವಾಗದೆ ಡೈಲಿ ಬೆಳಗಿನ ಜಾವದ 4-5 ಗಂಟೆಗೆ.
ಅವತ್ತು ಸ್ವಲ್ಪ ದೈಹಿಕ ಅಸ್ವಸ್ಥರಾಗಿ ಕಂಡಿದಂತ ಮಗನನ್ನ ಎದ್ದೋಗಿ ಬೆಡ್ರೂಮ್ ನಲ್ಲಿ ರೆಸ್ಟ್ ಮಾಡುವಂತಷ್ಟೇ ಹೇಳಿ ಅವರು ಕೆಲಸಕ್ಕೆ ಹೋಗಿದ್ರು. ಆದ್ರೆ ಮತ್ತೆ ವಾಪಸ್ ಬರುವಷ್ಟರಲ್ಲಿ ನವೀನ್ ಮಯೂರ್ ಜೀವಂತವಾಗಿರ್ಲಿಲ್ಲ. ಅವರು ಎದೆ ನೋವಂತ ರೂಮಲ್ಲಿ ಒದ್ದಾಡದಂತ ಸದ್ದು ಮಾತ್ರ ನನಗೆ ಕೇಳಿಸ್ತು ಅಂತ ಅವರ ತಾಯಿ ಸುನಂದಮ್ಮ ಹೇಳ್ಕೊಂಡಿದ್ರು. ನವೀನ್ ಮಯೂರ್ ತಮಗಿದಂತ ಆ ಒಂದು ಆರೋಗ್ಯದ ಸಮಸ್ಯೆ ಬಗ್ಗೆ ಯಾರ ಬಳಿ ಕೂಡ ಹೇಳ್ಕೊಂಡಿರ್ಲಿಲ್ಲ. ಇದನ್ನ ಹೇಳ್ಕೊಂಡು ಅದಕ್ಕೆ ಅವರು ಸೂಕ್ತ ಚಿಕಿತ್ಸೆಯನ್ನ ತಗೋಬಹುದಿತ್ತು. ಆದ್ರೆ ಅವರು ಆ ಅನಾರೋಗ್ಯದ ವಿಚಾರವನ್ನ ಗುಟ್ಟಾಗಿರಿಸಿದ್ರು. ಈ ಎಲ್ಲಾ ವಿಷಯವನ್ನು ಕೂಡ ಕಳೆದ ವರ್ಷ ಕೊಟ್ಟಂತ ಸಂದರ್ಶನದಲ್ಲಿ ಅವ್ರ ತಂದೆ ಹೇಳ್ಕೊಂಡಿದ್ದಾರೆ. ಈ ಒಂದು ವಿಷಯ ಅವರು ಹೇಳೋವರೆಗೂ ಬಹುಶಃ ಯಾರಿಗೂ ಇದು ಗೊತ್ತಿರಲಿಲ್ಲ. ಮಗ ಹೋದ ನಂತರ ಕೆಲವೇ ದಿನಗಳಲ್ಲಿ ಅವ್ರ ತಾಯಿ ಸುನಂದಮ್ಮ ಕೂಡ ಹೊರಟೋಗ್ತಾರೆ. ಇನ್ನು ನವೀನ್ ರವರ ತಂದೆ ರಘುರಾಮ್ ರವರು ಕೂಡ ಅತ್ಯಂತ ಅನಿರೀಕ್ಷಿತವಾಗಿ ಯಾರು ಕೂಡ ಗೆಸ್ ಮಾಡಲಾಗದಂತ ರೀತಿಯಲ್ಲಿ ಪ್ರಾಣವನ್ನ ಕಳೆದುಕೊಂಡ್ರು. ಇದೇ ವರ್ಷದ ಜುಲೈ ಮಧ್ಯದಲ್ಲಿ ಕಾರ್ಯನಿಮಿತ್ತ ಕೆಜಿಎಫ್ ಕಡೆಗೆ ರೈಲಿನಲ್ಲಿ ಹೋಗ್ತಿದ್ದಂತ ಅವರು ಅಚಾನಕ್ ಆಗಿ ಅವರ ದೇಹ ರೈಲಿಗೆ ಸಿಲುಕಿ ಹಳಿ ಮೇಲೆ ಬಿದ್ದು ಛಿದ್ರವಾಗಿತ್ತು. ತಂದೆಯ ಸಾವಿಗೆ ಅವರ ಮಗ ಶ್ರೇಯಸ್ ಕೂಡ ಬಹುವಾಗಿ ನೊಂದ್ಕೊಂಡಿದ್ರು. ನವೀನ್ ರವರ ತಂದೆ ಈ ರೀತಿ ಹೊರಟು ಹೋಗ್ತಾರೆ ಅಂತ ಯಾರಿಗ್ ತಾನೆ ಗೊತ್ತಿತ್ತಲ್ವಾ? ಆದ್ರೆ ಅವರು ಹೋಗುವಂತ ಮೊದಲು ರಘುರಾಮ್ ರವರ ಸಂದರ್ಶನದಲ್ಲಿ ಅವರ ಮಗನ ಸಾವಿನ ಅಸಲಿ ಹಿನ್ನೆಲೆಯನ್ನ ತಿಳಿಸೋದ್ರು. ಈ ಒಂದು ಸಂದರ್ಶನ ಆಗಿರ್ಲಿಲ್ಲ ಅಂದ್ರೆ ಬಹುಶಃ ಈ ಒಂದು ವಿಷಯ ಯಾರಿಗೂ ಗೊತ್ತಾಗ್ತಾನೆ ಇರಲಿಲ್ಲ. ಈ ಒಂದು ಸಂದರ್ಶನ ಮಾಡದಂತ ನಟ ಮತ್ತು ನಿರ್ದೇಶಕ ರಘುರಾಮ್ ರವರಿಗೆ ನಾವು ಧನ್ಯವಾದವನ್ನ ಹೇಳಲೇಬೇಕು. 1 ಗಂಟೆಗೂ ಹೆಚ್ಚು ಸಮಯ ಇರುವಂತ ಈ ಒಂದು ವಿಡಿಯೋದಲ್ಲಿ ನವೀನ್ ಮಯೂರ್ ರವರ ಕುರಿತಾದಂತ ಸಾಕಷ್ಟು ವಿಷಯಗಳು ಇದ್ದಾವೆ. ಆಸಕ್ತರು ಅದನ್ನ ಯೂಟ್ಯೂಬ್ ನಲ್ಲಿ ನೋಡಬಹುದು. ಕಳೆದ ವರ್ಷದ ಆ ಒಂದು ಸಂದರ್ಶನದಲ್ಲಿ ತಂದೆ ಜೊತೆ ಶ್ರೇಯಸ್ ಕೂಡ ಕಾಣಿಸಿಕೊಂಡು ಮಾತನಾಡಿದ್ರು. ನವೀನ್ ರವರ ಸಾವಿನ ಸಮಯದಲ್ಲಿ ಇವರು ಭಾರತದಲ್ಲಿ ಇರಲಿಲ್ಲ. ಆಗ ಇವರು MBA ಪದವಿಗಾಗಿ ನ್ಯೂಜಿಲೆಂಡ್ಗೆ ತೆರಳಿದ್ರು. ತಮ್ಮ ತಂದೆಯ ಕುರಿತಾದಂತ ಕೊನೆಯ ನೆನಪಿನ ಕಾಣಿಕೆ ಅನ್ನುವಂತಿದ್ದಂತ ಈ ಒಂದು ಸಂದರ್ಶನವನ್ನ ಅವರು ಮೇಲಿಂದ ಮೇಲೆ ನೋಡ್ತಿದ್ದರಂತೆ. ಆದ್ರೆ ಮೊನ್ನೆ ಹಠಾತ್ತನೆ ಹೃದಯಾಘಾತದಿಂದ ಅವರು ಕೂಡ ಸಾವನ್ನಪ್ಪಿದ್ದಾರೆ. ವಿಧಿ ವಿಲಾಸ ಅಂದ್ರೆ ಇದೇನಾ? ಅದು ಹೀಗೂ ಇರುತ್ತೇನೋ ಅನ್ನುವಷ್ಟು ಹತಾಶ ಭಾವನೆ ಈ ಒಂದು ಕುಟುಂಬದ ವಿಷಯವಾಗಿ ಬಹುವಾಗಿ ಕಾಡುತ್ತೆ. ಅಷ್ಟು ಒಂದು ಸಣ್ಣ ವಯಸ್ಸಿಗೆ ಹಾರ್ಟ್ನ ಸಮಸ್ಯೆ. ಇವತ್ತಿದ್ದವರು ನಾಳೆ ಇಲ್ಲ ಅಂದ್ರೆ ಇದಕ್ಕಿಂತ ಹೆಚ್ಚಿನ ದುಸ್ಸಂದರ್ಭ ಬೇರೆ ಇರೋದಕ್ಕೆ ಸಾಧ್ಯನಾ? ಅಣ್ಣನ ತರ ಇವರು ಕೂಡ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ಚಿಕಿತ್ಸೆನ ಪಡೆದೆ, ಅಟ್ಲೀಸ್ಟ್ ಅದ್ರ ಬಗ್ಗೆ ಯಾರಿಗೂ ಹೇಳ್ಕೊಳ್ದೆ ಅವರ ತಂದೆ ತಾಯಿ ಅಣ್ಣ ಹೋದಂತ ದಾರಿಯನ್ನೇ ಹಿಡಿದು ಹೊರಟು ಹೋದ್ರ ಗೊತ್ತಿಲ್ಲ. ಈಗ ಅವರ ಪತ್ನಿ ಮಕ್ಕಳು ಮುಂದೆ ಏನ್ ಮಾಡ್ಬೇಕು, ಅವ್ರಿಗೆ ಯಾರ್ ದಿಕ್ಕು, ಮುಂದಿನ ಜೀವನ ಅವರು ಹೇಗೆ ಕಳೆಯೋದು, ಇವರಿಗೆ ಧೈರ್ಯವನ್ನ ಕೊಡೋರು ಯಾರು ಎಂಬ ಪ್ರಶ್ನೆಗಳೇ ನಮ್ಮನ್ನ ಏನೋ ಒಂತರಹದ ಅವ್ಯಕ್ತ ಸಂಕಟಕ್ಕೆ ಒಳಪಡಿಸ್ತವೆ. ಈ ಶ್ರೇಯಸ್ ರವರು TV9 ವಾಹಿನಿಯೊಂದರಲ್ಲಿ ವರದಿಗಾರಾಗಿದ್ರು. ಬಹುಶಃ ಕಳೆದ ವರ್ಷದ ಸಂದರ್ಶನ ವಿಡಿಯೋ ಬಂದಿತ್ತಲ್ಲ, ಅದೇ ಅನ್ಸುತ್ತೆ ಅವರು ಮಾತನಾಡಿರುವಂತ ಏಕೈಕ ವಿಡಿಯೋ. ಇವತ್ತು ಇವರ ಪರಿವಾರದ ಎಲ್ಲರೂ ಕೂಡ ನಾಮಾವಶೇಷ. ಇವರ ಕುಟುಂಬಕ್ಕೆ ಅದ್ಯಾರ ಶಾಪ ಇತ್ತೋ ಗೊತ್ತಿಲ್ಲ. ಇವತ್ತು ಅವ್ರ ಕುಟುಂಬದಲ್ಲಿ ಯಾರೊಬ್ರು ಕೂಡ ಬದುಕಿಲ್ಲ. ಸದಾ ಬೇರೆಯವ್ರಿಗೆ ಕೇಡನ್ನ ಬಯಸೋರು, ವಿಶ್ವಾಸ ದ್ರೋಹವನ್ನ ಮಾಡೋರು ನಮ್ಮ ನಡುವೆ ಚೆನ್ನಾಗೇನೆ ಇದ್ದಾರೆ. ಆದ್ರೆ ಯಾರಿಗೂ ಯಾವುದೇ ತರಹದ ತೊಂದರೆ ಕೊಡದಂತ ಸಭ್ಯಸ್ಥ ಹಾಗೂ ಸಜ್ಜನರೇ ಬೇಗ ಕಣ್ಮರೆ ಆಗ್ತಿದ್ದಾರೆ. ಅದಕ್ಕೆ ನವೀನ್ ಮಯೂರ್ ಅವರ ಕುಟುಂಬದ ಸರಣಿ ಸಾವುಗಳೇ ಅತ್ಯಂತ ದುರಂತ ಸಾಕ್ಷಿ ಅಂತಾನೆ ಹೇಳ್ಬಹುದು. ವೀಕ್ಷಕರೇ, ಈ ಬದುಕು ಅನ್ನೋದು ಅದೊಂದು ಅನಿರೀಕ್ಷಿತತೆಗಳ ಪ್ರಯಾಣ ಅನ್ನೋದು ನಿಜ. ಆದ್ರೆ ಸಾವಿಗೆ ಒಂದು ನ್ಯಾಯ ಅನ್ನೋದು ಬೇಡವಾ? ಬರುವಂತ ಕಷ್ಟಗಳಿಗೆ ಒಂದು ಮಿತಿ ಇರ್ಬೇಕಲ್ವಾ? ಇಂಥ ಅನ್ಯಾಯದ ಸಾವುಗಳು ಬೇರೆ ಯಾರಿಗೂ ಬರೋದ್ ಬೇಡ ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.